ಅವ್ನ ಯಾರೋ ಹುಡ್ಕೊಂಡ್ ಬಂದೇನಲ್ಲ ನಿನ್ನ. ಯಾರು ಇವ್ರು? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ನನ್ಗೆ ಮುಕ್ತಾರ ಮಾಡ್ತಾನಲ್ಲ, ಇವ್ನು ಮಾಡ್ತೀನಿ ತಡಿ. ಹಲೋ ಬಾಲು, ನಾ ಮಾತಾಡ್ಬೇಕಾದ್ರೆ ತಗೊಳಪ್ಪ. ಯಾವ ಬಾಲು? ಯಾವ ಹುಡುಗ ಬಾಲು? ಕೈ ಸುಮ್ನೆ ಅರ್ಜೆಂಟ್ ಬಂದ, ಅವನು ಕೊಡೋಣ. ಬ್ರೋ ಬ್ರೋ ಬ್ರೋ, ಅಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ. ಎಲ್ಲಿ? ಇಲ್ಲಿ ಅಣ್ಣ ನಿಂಗೊಂದ್ ಕ್ವಶನ್ ಕೇಳಣ. ಈ ಸಲ ಏನಾದ್ರು ನೀ ಕರೆಕ್ಟಾಗಿ ಆನ್ಸರ್ ಕೊಟ್ಬಿಟ್ರೆ ನಿಂಗೊಂದ್ 1000 ಕೊಡ್ತೀನಿ. ಕೇಳು. ಆದ್ರೆ ನೀ ಕರೆಕ್ಟಾಗಿ ಆನ್ಸರ್ ಮಾಡ್ಲಿಲ್ಲ ಅಂದ್ರೆ ನಂಗೆ 100 ರೂಪಾಯಿ ಕೊಡ್ಬೇಕಾಯ್ತ. ಮಗ ಯಾವಾಗ್ಲೂ ಉಲ್ಟಾ ಸೀದಾ ಪ್ರಶ್ನೆ ಕೇಳ್ಬಿಟ್ಟು ನನ್ನೇ ಸಿಗಾಕಿಸ್ಬಿಡ್ತಾರೆ. ಬಂದ್ರೆ 1000, ಹೋದ್ರೆ 100 ರೂಪಾಯಿ ತಾನೆ. ಹ್ಞೂ ಅನ್ಬಿಡ್ಮ. ಕೇಳ. ಅಪ್ಪ ಅವ್ರ ಮನೆಗೆ ಹೋಗ್ಬಿಟ್ಟು ಅವ್ನ ಮಗನಿಗೆ ಚೆನ್ನಾಗಿ ಹಿಡ್ಕ ಹೊಡೆದ್ನ, ಯಾಕಂದ್ರೆ ಅವ ಕುಡ್ದ್ಬಿಟ್ಟಿದ್ನ. ಇವಾಗ ನೀ ಹೇಳು, ಅವ್ರಿಬ್ರಲ್ಲಿ ಯಾರು ಕುಡ್ದಿದ್ರು? ಮಗ ಈ ಬೋಳಿ ಮಗ ಅಪ್ಪ ಕುಡ್ದವನೆ ಅಂದ್ರೆ ಮಗ ಅಂತಾನೆ, ಮಗ ಕುಡ್ದವನೆ ಅಂದ್ರೆ ಅಪ್ಪ ಅಂತಾನೆ. 100 ರೂಪಾಯಿ ಬತ್ತು ನೋಡು. ಮಗ ಏನ್ ಸಕ್ಕತ್ತಾಗೈತಲ್ವಾ ಈ ಪ್ಲೇಸು. ಬೇಗ ಬೇಗ ಬಟ್ಟೆ ಬಿಚ್ಚು ಮಗ, ಒಳ್ಳೆ ಸ್ನಾನ ಮಾಡ್ಕೊಬಿಡದ. ಬೇಗ ಬೇಗ ಬಟ್ಟೆ ಬಿಚ್ಚಾಕು ಮಗ. ಇಲ್ಲ ಬೈ, ನನ್ ಚೀಟಿ ಎಲ್ಲ ಹರಿದೋಗ್ಬಿಟ್ಟೈತೆ. ನಂದು ಹರಿದೋಗೈತೆ ಬಿಚ್ಚು. ನನ್ ಜಾಸ್ತಿ ಹರಿದೋಗ್ಬಿಟ್ಟೈತೆ ಬೈ. ಅದಿಷ್ಟು ಹರಿದೋಗ್ಬಿಟ್ಟೈತೆ. ಲವ್ ಲುಂಗಿ ಇದ್ದಂಗೆ, ಫ್ರೆಂಡ್ಶಿಪ್ ಅಂಡರ್ವೇರ್ ಇದ್ದಂಗೆ. ಲುಂಗಿ ಯಾರು ಬಿಚ್ಕೋಬಿಟ್ರು ಅಂಡರ್ವೇರ್ ಮನೆ ಕಾಪಾಡುತ್ತೆ. ಆತರ ಏನ್ ಸಖತ್ತಾಗವಳೆ ಗೊಂಬೆ, ನಾ ಕರ್ಪೂರದ ಗೊಂಬೆ. ಪಾಪ ಮನೇಲಿ ಮಮ್ಮಿ ಇದ್ರು ಬೇರೆ ಹುಡುಗಿನ ನೋಡ್ತಾ ಇದೀಯ. ಇರು ಮಮ್ಮಿಗೆ ಹೇಳ್ತೀನಿ ನಿನಗೆ. ರಾಜಾ, ನಿಮ್ ಮಮ್ಮಿ ನಿಂಗೆ ಡೈಲಿ ಹೊಡಿತಾಳೆ ತಾನೆ? ಪಾಪ ಡೈಲಿ ಹೊಡಿತಾಳೆ. ಈ ಮಮ್ಮಿ ಹೊಡಿಯಲ್ಲ ಕಣೋ, ತುಂಬಾ ಸಖತ್ತಾಗಿ ನೋಡ್ಕೊತಾರೆ ನಿನ್ನ. ಹೌದಾ ಪಾಪ? ಹಂಗಾದ್ರೆ ಈ ಮಮ್ಮಿ ಬೇಡ, ಹೊಸ ಮಮ್ಮಿ ತರೋಣ. ಕಾಳಾಕು ಕಾಳಾಕು. ಏನಪ್ಪಾ ಯಾವ್ದೋ ಹುಡುಗಿ ಬೆನ್ನತ್ತಿಯಲ್ಲ? ನಾನು ಹೇಳ್ತಿದ್ದಾಳೆ ಅಡ್ಡಿ ಮಗನೇ. ಈ ನನ್ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದ್ ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಆದ್ರೆ ಹೆಂಡತಿ ಮಸ್ತ್ ಅದಾವ ನೋಡ್ಲೆ, ನೆಟ್ ಹರಿತಾವ ಅಲ್ಲೇ ಅಂಗಡಿ ಮುಂದ್ ಬಂದು. ದರ್ಶಿ ಭಾರಿ ಬೇಜಾರಾಗತ್ತೆ. ಯಾವ್ದ್ರ ಒಂದ್ ಜೋಕ್ ಹೇಳು. ಜೋಕ್ ಹೇಳಕ್ ಹೌದಲ್ಲ, ಒಂದ್ಸಲ ಇಂಗ್ಲಿಷ್ ಸರ್ ಕ್ಲಾಸ್ನಾಗಿರೋ ಹುಡುಗಿರಿಗೆ ಎಲ್ರಿಗೂ ನಾಳೆ ಹಟ್ ಬಿಡ್ಸ್ಕೊಂಡ್ ಬರ್ರಿ ಅಂತಾನಂತೆ. ಹೊಲ್ಸೊಲ್ ಜೋಕ್ ಎಲ್ಲ ಹೇಳ್ಬೇಡ, ಹೇಳಂಗಿದ್ರೆ ಕರೆಕ್ಟ್ ಆಗಿರೋ ಜೋಕ್ ಹೇಳು. ಅಲ್ಲಲ್ಲಿ ಗುಡಿಸ್ಲಿಗೆ ಇಂಗ್ಲಿಷ್ ನಾಗ ಹಟ್ ಅಂತಾರ. ಹೌದಾ, ಹೇಳಿ. ಸೊ ಸರ್ ಕ್ಲಾಸ್ನಾಗಿರೋ ಹುಡುಗಿರಿಗೆ ಎಲ್ರಿಗೂ ನಾಳೆ ಹಟ್ ಬಿಡ್ಸ್ಕೊಂಡ್ ಬರ್ರಿ ಅಂತ ಹೇಳ್ತಾನಂತೆ. ನೆಕ್ಸ್ಟ್ ದಿನ ಹುಡುಗಿರೆಲ್ರು ಡ್ರಾಯಿಂಗ್ ಬಿಡ್ಸ್ಕೊಂಡ್ ಹೋಗಿ ಸರ್ ಹತ್ರ ಏನಂತಾರ ಗೊತ್ತಾ? ಏನಂತಾರ? ನನ್ ಹಟ್ ನೋಡ್ರಿ ಸರ್, ನನ್ನ ಹಟ್ ನೋಡ್ರಿ ಸರ್, ನನ್ನ ಹಟ್ ನೋಡ್ರಿ ಸರ್, ನನ್ನ ಹಟ್ ನೋಡ್ರಿ ಸರ್, ನನ್ನ ಹಟ್ ನೋಡ್ರಿ ಸರ್. ಅಮಾಸೆ ಆದ್ಮೇಲೆ ಬರ್ತದ ಹುಣ್ಣಿ. ಯಾವ ನನ್ ಕತಿ ಕೇಳಲ್ಲ ಅಂತ ನನ್ನ ಬಾಯಾಗ ಒಂದ್ ಊರಾಗ ಗಂಡ ಹೆಂಡತಿ ಒಂದ್ ಕೂಸಿರ್ತದ. ಗಂಡ ಏನೋ ಆಫೀಸ್ ಕೆಲ್ಸಲಿಂದು 2 ದಿವಸ ಹೊರಗೆ ಹೋಗ್ತಿರ್ತಾನೆ. ಹೆಂಡತಿ ಕೇಳ್ತಾನೆ, ಮನೆಗೆ ಏನಾರ ರಾಷನ್ ಬೇಕೇನೆ, ನಾ 2 ದಿವಸ ಇರಲ್ಲ. ಏನಿಲ್ರಿ ಎಲ್ಲ ಅದ, 2 ಹಾಲಿನ ಪ್ಯಾಕೆಟ್ ತಂದಿಟ್ಟು ಹೋಗ್ರಿ, ಯಾರ ಬಂದ್ರೆ ಚಾ ಮಾಡ್ಕೊಡಿಸ್ತೀನಿ ಅಂತ. ಆಯ್ತಂತ ಹೇಳಿ 2 ಹಾಲಿನ ಪ್ಯಾಕೆಟ್ ತಂದು ಫ್ರಿಜ್ನಾಗಿ ಟೂರಿಗೆ ಹೋಗ್ಬಿಡ್ತಾನ. ಮರುದಿನ ಮಧ್ಯಾಹ್ನ ಆಕಿನ ಗಂಡನ್ ದೋಸ್ತ್ ಬರ್ತಾನ ಮಲ್ಲು ಅಂತ. ಆಕಿ ಅಂತಾಳ, ಅವ್ರ ಇಲ್ರಿ 2 ದಿನ ಹೊರಗೆ ಹೋಗ್ಯಾರ ಆಫೀಸ್ ಕೆಲ್ಸಲಿಂದ, ಬರ್ ಚಾ ಕುಡ್ದು ಹೋಗ್ಬಿಟ್ರಿ. ಇಲ್ರಿ ನಾ ಚಾ ಕುಡಿಯಲ್ಲ ಅಂತ. ಆಯ್ತು ಹಾಲು ಕುಡ್ದು ಹೋಗ್ಬಿಟ್ರಿ ಅಂದ್ರೆ ಹಾಲು ಕುಡ್ದು ಹೋಗ್ಬಿಡ್ತಾನ. ಮರುದಿನ ಸಂಜೆಗ್ ಮತ್ತೊಬ್ಬ ದೋಸ್ತ್ ಬರ್ತಾನ, ಬಸ್ಸು ಅಂತ. ಅವ ಗಾಡಿ ಕೇಳಕ್ ಬಂದಿರ್ತಾನ. ಅವ್ರ ಇಲ್ರಿ ಗಾಡಿ ತಗೊಂಡೆ ಹೋಗ್ಯಾರ ಊರಿಗೆ, ಬರೀ ಚಾ ಕುಡ್ದು ಹೋಗ್ಬಿಟ್ರಿ ಅಂತ ಹೇಳ್ತಿ. ಇಲ್ರಿ ನಾ ಚಾ ಕುಡಿಲ್ರಿ ಅಂತ ಬಸ್ಸಿಗೆ. ಆಯ್ತು ಹಾಲ್ರ ಕುಡ್ದು ಹೋಗ್ಬಿಟ್ರಿ ಅಂದ್ರೆ ಹಾಲು ಕುಡಿತಿರ್ತಾನ. ಆಕಿನ ಗಂಡನ್ ಫೋನ್ ಬರ್ತದ, ಏನ್ ಮಾಡ್ಲತ್ತಿದೆ? ಏನಿಲ್ರಿ ನಿಮ್ ದೋಸ್ತರೇನು ಒಬ್ಬರು ಚಾನೆ ಕುಡಿಯಲ್ಲ, ನಿನ್ ಮಲ್ಲು ಅವ್ರು ಬಂದಿರು ಚಾ ಕುಡಿ ಅಂದ್ರ ಅವ್ರ ಬಿ ಒಲ್ಲ ಅಂತೇಳಿ ಹಾಲು ಕುಡ್ದು ಹೋದ್ರು. ಇವತ್ ಬಸ್ಸು ಬಂದಾರ, ಅವ್ರಿಗೆ ಬಿ ಚಾ ಕುಡಿ ಅಂದ್ರ ಒಲ್ಲ ಅಂತೇಳಿ ಹಾಲೇ ಕುಡಿಲತ್ತಾರ ನೋಡ್ರಿ ಅಂದ್ರೆ. ಆಯ್ತು ಇರಲ್ ತಗೋ, ನಾ ನಾಳೆ ಹೊಂಟೀನಿ ಅಂತ ಫೋನ್ ಕಟ್ ಮಾಡ್ತಾನ. ನೆಕ್ಸ್ಟ್ ಡೇ ಗಂಡ ಬರ್ತಾನ ಮನಿಗೆ, ಬಂದ್ ಫ್ರೆಶ್ ಆಯ್ತಾನ, ತಣ್ಣಗ್ ನೀರ್ ಕುಡಿಯ ಮುಂದ್ ಫ್ರಿಜ್ ತೆಗಿತಾನ. ಅವ ಹೆಂಗ್ ತಂದಿಟ್ಟಿರ್ತಾನ, 2 ಹಾಲಿನ ಪ್ಯಾಕೆಟ್ ಹಂಗೆ ಇರ್ತಾವ ಫ್ರಿಜ್ನಾಗ. 2 ಹಾಲಿನ ಪ್ಯಾಕೆಟ್ ಫ್ರಿಜ್ನಾಗೆ ಅಂದ್ರ ಮತ್ತ ಅವ್ರು ಏನ್ ಕುಡ್ದ್ರು? ಬೈ ನನಗ್ ಗೊತ್ತಾಯ್ತವ್ರಿ ಅಲ್ಲಿಂದ ಕೊಂಡ್ರಿ ಅಂತ ಹೇಳ್ತೀನಿ. ಬಾ ನಾನು. ಏನ್ ಗೊತ್ತಾಯ್ತು? ಇಲ್ಲ ಬಾನಿ ಹೇಳ್ತೀನಿ ನಾ. ಏನೋ ಮಚ್ಚ ಫೋನ್ ಮಾಡಿ ಅರ್ಜೆಂಟ್ ಆಗಿ ಕರ್ತೆ. ಅದೇ ಮಚ್ಚ ಸುಪ್ರಿಯಾ ಗೊತ್ತಲ್ವಾ? ಅವಳನ್ನ ಸ್ಕೂಲಲ್ಲೇ ಹಾಕೊಂಡ್ಬಿಟ್ಟಿದ್ದೀನ ಮಚ್ಚ. ಯಾಕೆ ಏನಾಯ್ತು? ನೆಕ್ಸ್ಟ್ ಮಂತ್ ಅವ್ಳ ಜೊತೆ ಮದ್ವೆ ಮಚ್ಚ. ಏನೋ ಮಚ್ಚ ಹಂಗಿದ್ದೀರಾ? ಅದೇ ಸುಪ್ರಿಯಾ ಗೊತ್ತಲ್ವ ಮಚ್ಚ? ಅವಳನ್ನ ಸೆಕೆಂಡ್ ಪಿ ಅಲ್ಲೇ ಹಾಕೊಂಡ್ನಲ್ಲ, ಏನಾಯ್ತು? ನೆಕ್ಸ್ಟ್ ತಿಂಗಳು ಮದ್ವೆ ಅಂತ.
ಏನೋ ಮಚ್ಚ ಇಲ್ಲಿದ್ದೀರಾ? ಅದೇ ಸುಪ್ರಿಯಾ ಗೊತ್ತಲ್ಲ ಮಚ್ಚ. ಹಾ, ಅವಳ ಗ್ಯಾರೇಜ್ ಎಲ್ಲ ಹಾಕೊಂಡ ಮಚ್ಚಲೆ. ಏನಾಯ್ತು? ನೆಕ್ಸ್ಟ್ ತಿಂಗಳು ಮದ್ವೆ ಅಂತ. ಲೇ ಏನ್ರ ಲೇ ಕೆಲ್ಸದಲ್ಲಿ ಇರೋವಾಗ ಇಷ್ಟೊಂದು ಫೋನ್ಗಳು ಮಾಡ್ತಿದ್ದೀರಾ, ಏನಾಯ್ತು? ಅದೇ ಮಚ್ಚ ಸುಪ್ರಿಯಾ ಗೊತ್ತಲ್ಲ. ಓಹೋ, ಇವಾಗ್ಲೇ ಅವ್ರ ಮನೆಯಿಂದ ಬರ್ತಿದ್ದೀನಿ, ಏನ್ ಹೇಳು? ಮಚ್ಚ ಮದ್ವೆ ಅಂತ ಕಣ. ಮಮ್ಮಿ, ನಾನು ಆಚೆ ಹೋಗ್ಬಿಟ್ಟು ಬರ್ತೀನಿ. ಕೆಜಿ ಕಡ್ಲೆ ತಗೊಂಬ. ನಾನೇನ್ ನಿಮ್ ಮನೆ ಕೆಲ್ಸದವ್ನು ಅನ್ಕೊಂಡಿದೀರಾ? ನೀವ್ ಹೇಳಿದೆಲ್ಲ ನಾನ್ ಮಾಡಕ್ ಆಗಲ್ಲ. ಹಿಂಗೆ ಹೇಳ್ತಾ ಇದ್ರೆ ಅದಕ್ಕೆ ಕೆರೆಗಾರ್ಬಿಡ್ತೀನಿ, ಯಾವಾಗ ನೋಡ್ತೀನಿ. 2 ಕೆಜಿ ಮೀನ್ ಹಿಡ್ಕೊಂಡ್ ಬಂದ್ಬಿಡು ಕೆರೆಯಿಂದ. ಸರ್, ಊರಲ್ಲೆಲ್ಲ ನಿಮ್ಗೆ ಓದಕ್ ಬರ್ದೇ ಇರೋನು ಅನ್ಎಜುಕೇಟೆಡ್ ಅಂತ ಮಾತಾಡ್ತವ್ರಲ್ಲ, ನಿಮ್ಗೆ ಹೆಂಗ್ ಸರ್ 1 ಕೋಟಿ ಲಾಟ್ರಿ ಹೊಡೀತು? ಏನಿಲ್ಲ ಸರ್, ಬೆಳಿಗ್ಗೆ ಎದ್ದೆ, ಟೈಮ್ ನೋಡಿದೆ, 7 ಆಗಿತ್ತು. ಕ್ಯಾಲೆಂಡರ್ ನೋಡಿದೆ, ಡೇಟ್ 10 ಇತ್ತು. 2 ಕೂಡಿಸ್ದೆ, 20 ಆಯ್ತು. 20ನೇ ನಂಬರ್ ಮೇಲೆ ಲಾಟ್ರಿ ಆಗ್ತೆ ಹೊಡೀತು. ಸರ್ ಎಲ್ಲ ಓಕೆ, ಆದ್ರೆ 7 ಮತ್ತೆ 10 ಸೇರಿದ್ರೆ 17 ಐತಲ್ಲ ಸರ್? ನೋಡಿದ್ರ ಸರ್, ಅವತ್ತೊಂದ್ ದಿನ ನಾನು ಏನಾದ್ರು ಓದ್ಬಿಟ್ಟಿದ್ರೆ ಇವತ್ತೊಂದ್ ದಿನ 1 ಕೋಟಿ ನಾನು ಚಾಟ ಹೊಡಿತಿತ್ತ. ಫ್ರೆಂಡ್ಶಿಪ್ ಇಂಪಾರ್ಟೆಂಟಾ ಮನಿ ಇಂಪಾರ್ಟೆಂಟಾ? ಮನಿ ಇಂಪಾರ್ಟೆಂಟ್. ಯಾಕೆ? ಫ್ರೆಂಡ್ಶಿಪ್ ಒಂದೊಂದ್ಸರಿ ಏನ್ ಮಾಡ್ತಾರೆ ಅಂದ್ರೆ ಕುಡ್ದು ಅಲ್ಲಿ ಇಲ್ಲಿ ಕೂತ್ಕೋತಾರೆ, ದುಡ್ಡಿದ್ರು ದುಡ್ಡಿಲ್ಲ ಅಂತಾರೆ. ಈಗ ಏನ್ ಕೇಳಿದ್ರಿ ನನ್ ನೆನ್ಪಿಲ್ಲ. ಏರೋಪ್ಲೇನ್, ಟಾಟಾ, ಬಂಗಾರಪ್ಪನ ಶಾಟ. ಅದಕ್ಕೆ ನೀನೇನಂದೆ? ನನ್ ಸುಮ್ನೆ ಅಲ್ಲ, ಅವ್ರನ್ನ ವೇದಿಕೆ ಮೇಲೆ ಕರೀಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದು ವೇದಿಕೆ ಅಲ್ಲ, ಕಟಕಟೆ. ಅದು ಪಾಯಿಂಟ್ ಯುವರ್ ಆನರ್. ಮುಳ್ ಮೇಲೆ ಸೀರೆ ಬಿದ್ರು, ಸೀರೆ ಮೇಲೆ ಮುಳ್ ಬಿದ್ರು, ಹರ್ದೋಗದ್ ಸೀರೆ ಅಲ್ವೇನ್ರಿ? ನಿಮ್ಮ ಅರ್ಧೋಗಿರೋ ಸೀರೆನ ಹೊಲಿಯಕ್ಕೆ ಊರ್ ತುಂಬಾ ಟೈಲರ್ಗಳು ಸಿಗ್ತಾರೆ. ಆದ್ರೆ ಸೀರೆಗೆ ಕಚ್ಕೊಂಡಿರೋ ಮುಳ್ಳೇ ಮುರಿದೋಗ್ಬಿಟ್ರೆ ನನ್ನ ಹೆಸರು ಲಿಲಿ ಜೋಸೆಫ್. ಕ್ರಿಶ್ಚಿಯನ್ಸಾ? ಯಾ. ಫಾದರ್. ಯಾವ ಚರ್ಚು? ಜೋರ್ಜ್ ಫಾದರ್ ಅಲ್ಲ ಟಿಲ್ಲು, ನನ್ ಫಾದರ್. ಏ ತಮ್ಮ, ಒಂದ್ ನಿಮಿಷ ಸರಿ. ಏನಣ್ಣ ಫೋನ್ ಅಲ್ಲೇ ಮರ್ತು ಬಂದಿಲ್ಲ? ಅಯ್ಯೋ ಥ್ಯಾಂಕ್ಸ್ ಅಣ್ಣ. ಏನ್ ಕೆಲಸ ಮಾಡ್ತೇpe ನೀನು? ಏನಿಲ್ಲ ಅಣ್ಣ, ಇಲ್ಲೇ ಹೋಟ್ಲ್ ಒಳಗ ಟಿಕೆಟ್ ಇರ್ತೀನಿ. ನೀನ್ ಟಿಕೆಟ್ ಅನ್ನ ರೀ, ಶಂಟನ ರೀ, ಫೋನ್ ನೆಟ್ಗಿಟ್ಗಳ ಮಂಗ. ಕನ್ನಡ ರಾಜ್ಯೋತ್ಸವ ಬರ್ತಿದ್ಯಲ್ಲ ನಾಡಿದ್ದು, ಎಷ್ಟನೇ ವರ್ಷದ ಕನ್ನಡ ರಾಜ್ಯೋತ್ಸವ? ಎಷ್ಟಿದೆ? ಶಾಬಾಷ್. ಗೊತ್ತಿಲ್ವಾ? ಯಾರಿಗೂ ಗೊತ್ತಿಲ್ವಾ? ಇವೆಲ್ಲ ಮಾಮೂಲು. ಕಂಟ್ರೋಲ್. ಕನ್ನಡದ ಮೊದಲ ಶಾಸನ ಯಾವುದು? ಹಲ್ಮಿಡಿ. ಅದು ಯಾವ ಜಿಲ್ಲೆನಲ್ಲಿದೆ ಹಲ್ಮಿಡಿ ಶಾಸನ? ಹಂಪಿ. ಈ ಕಿವಿಲಿ ಇನ್ನು ಏನೇನ್ ಕೇಳಬೇಕಪ್ಪ. ಕುವೆಂಪು ಅವರ ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಕೃತಿ ಯಾವುದು ಕುವೆಂಪು ಅವ್ರದ್ದು? ನ್ಯಾಷನಲ್ ಅಂತ. ಏನಂದೆ? ಇನ್ನೊಂದ್ಸಲ ಹೇಳು. ನ್ಯಾಷನಲ್ ಅಂತ. ಯಾವ ಭಾಗ ಹೇಳಿದ್ರಿ? ಆಪ್ಷನ್ಸ್ ಕೊಡ್ತೀನಿ, ಆನ್ಸರ್ ಮಾಡ್ತೀರಾ? ಮಹಾಭಾರತ, ರಾಮಾಯಣ, ಶ್ರೀರಾಮಾಯಣ ದರ್ಶನ. ರಾಮಾಯಣ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ನಮ್ಮ ಕರ್ನಾಟಕದ ಮೊದಲ ರಾಜಮನೆತನ ಯಾವುದು? ಮೈಸೂರು. ಕಂಗ್ರಾಚುಲೇಷನ್ ಬ್ರದರ್. ಇವಾಗ ನಿಮ್ ಫೇವ್ರೆಟ್ ಹೀರೋ ಯಾರು? ಯಶ್. ಏನಂದೆ? ಇನ್ನೊಂದ್ಸಲ ಹೇಳು. ಯಶ್. ಸೊ ನೀವು ಯಶ್ ಅವರ ಅಭಿನಯದ ಯಾವ್ದಾದ್ರು ಸಿನಿಮಾದ 2 ಲೈನ್. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹಿಂದೆ ಯಾರೋ ಅದು? ಕಾಗೆ ಪುಕ್ಕ, ಗೂಬೆ ಪುಕ್ಕ. 5 ಸಲ ಫಾಸ್ಟ್ ಆಗಿ ಹೇಳ್ಬೇಕು. ಕಾಗೆ ಪುಕ್ಕ, ಗೂಬೆ ಕುಪ್ಪ. ಕಾಗೆ ಕುಪ್ಪ. ತರ್ಕೊಳಕ್ ಆಗ್ತಿಲ್ಲ ಕಣೆ. ಸೊ ಟೊಮ್ಯಾಟೋಗೆ ಕನ್ನಡದಲ್ಲಿ ಏನಂತಾರೆ? ಟೊಮಟೋನೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಮ್ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಹಾಯ್. ಚೆನ್ನಾಗಿ ಓದ್ಕೊಂಡ್ರೆ ಗೌರ್ಮೆಂಟ್ ಕೆಲಸ ಸಿಗ್ತದೆ ನಿಮ್ಗೆ. ಗೌರ್ಮೆಂಟ್ ಕೆಲಸ ಸಿಗತ್ತಿಲ್ಲ, ಗೌರ್ಮೆಂಟ್ ಕೆಲಸ ಸಿಕ್ಕದ ಅಲ್ಲ ಪಾಪ. ಸತ್ಯ. ಮಿಂಡ್ರ ಕೊಡ್ತಾನೆ, ಎಲ್ಲಿದ್ಯಾ? ಮಿಂಡಿ ಊಟ ಮಲ್ಗವನೆ. ನಾನು ಮಿಂಡಿ ಮಾತಾಡ್ತಿದ್ದೀನಿ, ಹೇಳಪ್ಪ.
ಏನೋ ಹೆಸರು? ಸತೀಶ ಸಾರ್. ಮಲ್ಗಿರೋ ಬಾಡಿ ಯಾರದು? ನಂದಲ್ಲ ಸಾರ್. ನಿಮ್ಮವನ್ ಫುಲ್ ಹಾದ್ರಗಿತ್ತಿ ಮಗನ ಶೀಲಾ ಮಾತಾಡ ನಿಂಗ್ ಕೊಡ್ತೀವಿ ಚಿನಾಲಿ ಮಗನ ಏ ಯಾ ಹಾದ್ರಗಿತ್ತಿರೋ ನಿಮ್ಮವನ್ ಫುಲ್ ಕಳಿಸಿ ನಿಮ್ಮ ಹೋಗ ತೋರಿಸ್ತೀವಿ ಯಾಕಿಲ್ಲ ಯಾರಿಲ್ಲ. ನೀನು ಬೇರೆ ಯಾವನಾರ ಮದುವೆ ಮಾಡ್ಕೊಂಬಿಡು. 3 ದಿವಸ ಅಲ್ಲಿದ್ ಬಿಡು, 3 ದಿವಸ ಇಲ್ಲಿದ್ ಬಿಡು, 1 ದಿವಸ ರಜಾ ತಗೊಂಡ್ಬಿಡು. ಬುದ್ಧಿ ಸತ್ತು ಯಾಕಲ ಸುರ್ರ ಅಂತದ ಮಗನೇ ನೀನ್ ಮಡಿಕೋಬಹುದು, ಅವ್ನ್ ಮಡಿಕೋಬಾರ್ದಾ? ನೀವ್ ಬಿಗ್ ಬಾಸ್ ಸೀಸನ್ 11 ನೋಡ್ತಾ ಇದೀರಾ? ನೋಡ್ತಾ ಇದ್ವಿ. ಓಕೆ, ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಸೀಸನ್ 11 ಕಂಟೆಸ್ಟೆಂಟ್? ಹೇಳ್ಬೇಕಾ? ಹೇಳಿ. ಮಹಾತ್ಮ ಗಾಂಧಿ ಇಷ್ಟ ನನಗೆ. ಕೋಟ್ಯಾಧಿಪತಿಯಿಂದ ರಮೇಶ್ ಅರವಿಂದ್ ಮಾತಾಡ್ತಿದ್ದೀನಿ. ಒಂದ್ 10 ನಿಮಿಷ ಬಿಟ್ ಮಾಡ್ರಿ, ನಮ್ಮಪ್ಪ ದನ ಕಟ್ಟಾಕ ಕೇಳಾರೆ, ಮೆಟ್ಟಲ್ ಹೊಡಿತಾರೆ. ಥ್ಯಾಂಕ್ ಯು ವೆರಿ ಮಚ್. ದಿನಾಂಕ 18/7/2025 ಶುಭಾಷಿತ. ಮಾಮ ಮಾತಾಡೋ ತುಳಿ ಇಟ್ಕೊಂಡ್ ಜೋತಾಡು. ಸಿದ್ದರಾಮಯ್ಯ. ಏನ್ ನೋಡ್ತಿದ್ಯಾ? ನೀವೇನ್ ನೋಡ್ಲಿ ಅಂತ ಈ ಸಮಾಜಕ್ಕೆ ತೋರಿಸ್ತಾ ಇದ್ರು, ನಾನು ಅದನ್ನ ನೋಡಿದ್ನಪ್ಪ. ನೀನ್ ಯಾಕೆ ನೋಡ್ತಿದ್ಯಾ? ನೀವ್ ಯಾಕೆ ತೋರ್ಸಕ್ ಹೋದ್ರಿ? ನೀವಾಗ ತೋರ್ಸಿರ್ತಾನೆ ನಾವೇ ನೋಡಕ್ ಹೋಗೋದು. ನೀವ್ ತೋರ್ಸಿಲ್ಲ ಅಂದ್ರೆ ನಾವ್ಯಾಕೆ ನೋಡ್ತಿದ್ವಿ? ಏನೋ ಮಧ್ಯದಲ್ಲಿ ಪ್ರಕೃತಿ ಕೈ ಕೊಟ್ಟಿತ್ತಪ್ಪ, ಅದಕ್ಕೆ ಕುರ್ತಕ ಗಾಳಿ ಹಾಕಿ ನೋಡ್ದೆ. ಇದ್ರಲ್ಲಿ ನನ್ ತಪ್ಪೇನಿದೆ ರೀ? ಲವ್ ಮಾಡ್ರಿ, ನಾವ್ ಚೂರು ಉದ್ದಾರ ಆಗ್ತೀವಿ. ಇಷ್ಟೊತ್ತು ನೋಡಿ ಸಾಕು, ಮೊದ್ಲೋಗಿ ನಿನ್ ಜೀವನದಲ್ಲಿ ಉದ್ಧಾರ ಆಗು. ನಿನ್ನಮ್ಮನ ನಿನ್ನಕ್ಕನ ನಿಂತಾಯಿನ ನಿಂತಂಗಿನ ನಿನ್ನಮ್ಮನ ಅಕ್ಕನ ತಾಯಿನ ತಂಗಿನ ಹಿಡ್ಕೊಂಡು ನಮ್ಮ ಜಲ್ಗಾರ ಕೈಲಿ ಕೇಸ್ ಬಿಡ್ತೀನಿ. ಹೋಗ್ಲಿ ಬಿಡ್ಲಿ, ದೊಡ್ಡವ್ರು ಹೇಳಿಲ್ಲ ತಾಳಿದವನು ಬಾಳಿಯಾನು ಅಂತಂದೇಳಿ. ಅದು ಕರೆಕ್ಟ್ ಬಿಡ್ಲೆ. ಜೀವನದಾಗ ಗಾದೆಗಳು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗತಿ. ನನಗೂ ಕೆಲವು ಗಾದೆಗಳು ಗೊತ್ತದವು. ಹೇಳು. ದೂರದ ಬೆಟ್ಟ ಓಡ್ ಬಂದಟ್ಟ, ಗಂಧದ ಗುಡಿ ಕದ ಹಾಕೆಂಬಡಿ, ಕೈ ಹಿಡ್ಕಂಡ ಮನಿಗೆ ಹೋಗಡ್ಕಂಡ, ಬಟ್ಟಿ ಕಟ್ಬಳ ಗಂಟ, ಸಿಟ್ನಾಗ ಅರ್ಕಬಳ ಸಂಟ, ಪ್ರೀತಿ ಕುರುಡು ಹಿಡ್ಕಬಾ ನನ್ ತೋರುಡು.